ತಮಾಷೆ ಮಾಡೋಣ ಬರುತ್ತೆ. ಸೊ ಇವತ್ತು ತಮಾಷೆ ಇತ್ತು, ಗಾಡಿ ತೊಳೆದಾಯ್ತು ನೋಡ್ರಿ. ಈಗ ಬರೀ ಹೋಗೋಣ ಅಂತೇನು ಮನೆಗೆ. ಹಂಗಮ್ಮನಾಥ ಜಾಡ್ದೆ ಅಂತ ರಾತ್ರಿ ಟೈಮ್ 12 ಗಂಟೆ ಆಗೈತ್ರಿ. ಈ ಹೇಳ್ದಾಗ ಕಾಸು ಕೊಡತ್ತೀವಿ, ಯಾಕಂದ್ರೆ ಹೊಳಿದ ಮೋಟ್ರ್ ಸುಟ್ಟಿತ್ರಿ. ಕುಡಿಯಾಕೆ ಮನ್ಯಾಗ ನೀರೆಲ್ಲ. ಊರಾಗ ಒಂದು ಬೋರ್ ಐತಿ, ಆ ಬೋರ್ ಚಾಲೂ ಮಾಡ್ಕೊಂಬಂದೇನು. ಅಲ್ಲಿ ನೋಡ್ಬೋದು ನೀವು, ಚಲ್ಕೊಂಬೈತಿ ಇಲ್ಲಿಂದ ಸ್ವಲ್ಪ ಸ್ವಲ್ಪ ಕಾಣತೈತಿ. ಇಲ್ಲಿ ಐತದ ಚಾಲೂ ಮಾಡ್ಕೊಂಬಂದೇನು. ಮನ್ಯಾಗ ನೀರು ಜೋಡಿಸಿದೇನ್ರಿ, ಈಗ ನೀರು ತುಂಬತ್ತೀವಿ. ಅದಕ್ಕೆ ಸೊ ಇಲ್ಲಿ ಬೆಂಕಿ ಮಾಡಿರಾಗ ಅದನ್ನ ಕಸ್ಕೊಂತ ಕೂತಿದ್ದೇನು. ಏನು ಮಾಡವ್ರ ಹೆಂಗೈತಿ ನೋಡ್ರಿ, ನೀರಿಲ್ಲ. ಡೇದಾಗಂತೂ ಎಲ್ಲರೂ ಚಾಲೂ ಮಾಡ್ತಾರೆ. ಹಿಂಗೆ ಚಾಲೂ ಮಾಡ್ಕೊಂಡು ಬರ್ತೀವಿ, ಯಾರು ತಿರುಗ್ತಾರೋ ತಿರ್ಕೋತಾರೆ. ನೀರು ನಡಿವಿ ಜನ ಮತ್ತು ನಡಿವಿದಾರೆ ಇಲ್ಲಿ ಮನೆಗಳು ತಿರ್ಕೋತಾರೆ. ಅದಕ್ಕೆ ನೈಟ್ ಯಾರು ಇರಂಗಿಲ್ಲ ಅಂತ ಸೊ ಈಗ ಚಾಲೂ ಮಾಡ್ಕೊಂಡು ತುಂಬ್ಕೊಳತ್ತೆ ನೀರು. ಏನು ಮಾಡವ್ರು ಹೆಂಗೈತಿ. ಸೊ ನಾ ಬಂದೇನ್ರಿ ಈಗ ಅಲ್ಲಿ ನೀರು ಉಣಿಸ್ಕೊಂಡು ನೋವು ಮಾಡಕ್ಕೆ. ಸೊ ನೋಡ್ಬೋದು ಇಲ್ಲಿನಿಷ್ಟು ಬಂದಕ್ಕೆ ಹೊರ್ದೇನ್ರಿ. ಈಗ ಇದು ಜೋಳ ನಮ್ದು, ಇಲ್ಲಿಂದ ಅಲ್ಲಿ ತಕ್ಕ ಕೊರಿಯೋದೈತಿ. ಸೊ ಇದು ಕರ್ಕೊಂಡು ಎಲ್ಲ ಮಾವ ಅದಲ್ರಿ, ಕರ್ಕೊಂಡು ಮನೆಗೆ ಹೋಗೋಣ ಅಂತ. ಮನೆಗೆ ಹೋಗಿ ಊಟ ಅದು ಮಾಡೋಣ ಅಂತ. ಸೂಪರಿ ನೋಡೋಣ ಮುಂದೆ. ಇನ್ನೂ ಔಷಧಿ ಹೊಡಿಯೋದು ಬರ್ರಿ, ಕೊಡ ತೊಗೊಂಡು ಹೊಂಟಿದ್ದೆ ನಮ್ಮ ಬಾವಿಗೆ ನೀರು ತರಕ್ಕೆ. ಸೊ ಲೈಟ್ ಇದಾವೆ ರೀ, ಮಧ್ಯಾಹ್ನ ಇದಾವೆ 3 ಗಂಟೆಗೆ. ಸೊ 3 ಗಂಟೆಗೆ ಬಂದು ಎಲ್ಲ ಕೆಲಸ ಆಗಂಗಿಲ್ಲ. ಸೊ ಅದಕ್ಕಾಗಿ ಔಷಧಿ ಹೊಡಿನಂತ. ಇದು ನೋಡ್ರಿ ನಮ್ಮ ಬಾವಿ. ಬಾವಿಯಾಗ ನೀರು ಕೆಳಗಿದಾವು. ಅಲ್ಲಿದಾವೆ ನೋಡ್ರಿ ನೀರು, ಅಲ್ಲಿಗೆ ಹೋಗ್ಬೇಕು. ಇಲ್ಲಿಗೆ ಹೋಗಿ ನೀರು ತುಂಬ್ಕೊಂಬರ್ಬೇಕು ರೀ. ಬರೀ ಹೋಗೋಣಂತ ಕೆಳಗೆ. ಈ ಥರ ಎಲ್ಲ ಮ್ಯಾಗಲ್ಲಿ ಹತ್ತಾತಾವೆ. ಕಬ್ಬಿನ ಡಬ್ಬಿ ಬೀತ್ ನೋಡ್ರಿ ಇಲ್ಲ, ನಮ್ಗೆ ತುಂಬ ತರುವ. ರಾತ್ರಿ ನಿದ್ಗಣ್ಯಾಗ ಡೈವರ್ ಡಬ್ಬಿ ಹೋಗುತ್ತಾರೆ ಇಲ್ಲಿ. ಗೊಂಜಾಳ ಕೀಡಿ ಯಾವ ಥರ ತಿಂದಾವ ನೋಡ್ರಿ, ತೋರಿಸ್ತೇನೆ ಇಲ್ಲಿ ನೋಡ್ರಿ ಯಾವ ಥರ ತಿಂದು ಸತ್ತಿದಾವ. ಸೊ ಗಾಯ್ಸ್ ನಾ ಬಂದ ನೋಡ್ರಿ ಈಗ ಕಡ್ಲೆ ಕಸ ತೆಗಿಯಕ. ಸೊ ಕಡ್ಲ್ಯಾಗ ಕಸ ಆಗೈತಿ, ಕಡ್ಲಿ ಒಳಗೆ ಕಡ್ಲೆ ಹಾಕಿದ್ದೇವ್ರಿ ಅದ ನೋಡ್ಬೋದು ನೀವು. ಸೊ ಈ ಥರ ಕುರ್ಪಿ ಆಡಿಸ್ಬೇಕಾಗೈತಿ. ಸೊ ಬೆಳಿಗ್ಗೆ 6 ಗಂಟೆ ಆಗೈತ್ರಿ ಈಗ ಟೈಮ. ಸೊ ಇವಾಗ ನೀರಿನ ಸರ ನಾವು ಬಂದೇನ್ರಿ ಹೊರಕ್ಕೆ. ನೋಡ್ಬೋದು ನೀವು, ಇಲ್ಲಿ ನೀರು ಚಾಲೂ ಐತಿ. ಇಷ್ಟು ನೀರು ಹಾಸಿದೇನು. ನೈಟ್ ಟಿವಿ ಹೋಗಿನ ನೀರು ಸಾಕ ಬೇರೆ ಕಡೆ ಅದು ಕೂಡ ಇಲ್ಲಿ ಬಂದೇನು. ಇನ್ನೂ ಸೂರ್ಯೋದಯ ಆಗಿಲ್ಲ. ಸೊ ಇದು ಮುಗಿಸ್ಕೊನಂತ, ಇದು ಮುಗಿಸ್ಕೊಂಡು ಮನೆಗೆ ಹೋಗೋನು. ಆಮೇಲೆ ಕೆಲಸದವು ಮತ್ತು ಬೇರೆದು. ಸೊ ಬರೀ ನೋಡೋಣ ಮುಂದೇನು ಆಗ್ತೈತಿ.
ಫುಲ್ ಕೋಲ್ಡ್ ಐತಿ ವಾತಾವರಣ ಅಂತೂ. ನಮಸ್ಕಾರ ರೀ. ಬೆಳಿಗ್ಗೆ ನಾವು ಬಂದೆ ನೋಡ್ರಿ ಹೊಲಕ್ಕೆ ಯೂರಿಯಾ ಒಗ್ಯಾಕೆ. ಸೊ ನೋಡ್ರಿ ಇಲ್ಲಿ ಚಿಲ್ಲಾಗ ಯೂರಿಯಾ ತೊಗೊಂಡು ಬಂದೇನ್ರಿ ಈಗ. ಸೊ ಅವತ್ತು ಹಾಕಿದ ಗೋಧಿ ಇಷ್ಟು ಬಂದಿತ್ತು ರೀ ಈಗ. ಸೊ ಇಲ್ಲಿ ತನಕ ಒಗ್ದೇನೆ, ಈಗ ನೋಡ್ಬೋದು ನೀವು ಕಾಣತೈತಿ. ಆಮೇಲೆ ಈ ಕಡೆ ಇಷ್ಟು ಆಗಿತ್ತು ರೀ ಒಗ್ಯೋದ. ಇನ್ನೂ ಈ ಕಡೆ ಇಷ್ಟು ಒಗ್ಯೋದೈತಿ. ಬರ್ರಿ ಸೊ ಯೂರಿಯಾ ತೊಗೊಂಡು ಇದನ್ನು ಅಂತ. ನೋಡಿ ಸಣ್ಣ ಈ ಥರ ಹೊಡಿ ತೆಗಿಯತೈತಿ ನೋಡ್ರಿ, ಇಲ್ಲಿ ಸಣ್ಣ ಸಣ್ಣ ಕಾಳಾಗ. ಈಗ ಅದಕ್ಕೆ ಈಗ ಹೋಗಿದ್ರೆ ಚಲೋ ಕಾಳು ಹಿಡ್ತಾವೆ. ಸೊ ಅದಕ್ಕಾಗಿ ಈಗ ಹೋಗಿಬೇಕಿತ್ತು. ಸೊ ಬರೀ ಇದಷ್ಟು ಒಕ್ಕೂನು ಅಂತ ಆ ಕಡೆ ಹೋಗಿ ಅದಕ್ಕೆ ಒಕ್ಕೂನು ಅಂತ. ಜಾಸ್ತಿ ಆದ್ರೆ ಜೋಳಕ್ಕೆ ಹೋಗಿನಂತ್ರಿ. ಬರೀ ನೋಡೋಣ ಏನಾಗ್ತೈತಿ ಅಂತ. ಸೊ ನಿನ್ನೆ ಯೂರಿಯಾ ಎಲ್ಲ ಒಯ್ದಿದ್ದಾಯ್ತು ರೀ ಹೊಲಕ್ಕೆ ಲಾಗುಡಿ. ಸೊ ಇವಾಗ ಬಂದೆ ನಾನು ನೀರು ಮುಡ್ಸಕ್ಕೆ. ಸೊ ನೋಡ್ರಿ ಇಲ್ಲಿ 6 ಗಂಟೆ 6:30 ಬಂದೇನು ರೀ. ಅಲ್ಲಿಂದ ಇದು ತನಕ ಆಗೈತಿ ಈಗ ನೀರು ಅನಿಸುತ್ತೆ. ಸೊ ಸ್ವಲ್ಪ ಹಚ್ಚಿಬಿಟ್ಟಿದ್ದೆ ನಾವು ಈ ಥರ ಎಲ್ಲದಕ್ಕೂ. ಇದೆಲ್ಲ ಹಾಯಿಸ್ಬೇಕೀಗ. ಸೊ ಇದೆಲ್ಲ ಆದ ಕೂಡಲೇ ಇದನ್ನ ಹಾಯಿಸ್ಬೇಕು. ಆಮೇಲೆ ಅಲ್ಲಿ ಮ್ಯಾಲೆ ಕಾಣತೈತಲ್ಲ ಅದರಲ್ಲಿ ಆ ಕಡೆನೂ ಹಾಯಿಸೋದೈತಿ, ಅದು ನಾಳೆಗೆ. ಸೊ ಟೈಮ್ ಆಗೈತಿ, ಇವತ್ತು ಮುಗಿಸ್ಕೊಂಡು ಹೋಗೋಣಂತ. ಮನೆಗೆ ಹೋಗಿ ಫ್ರೆಶಪ್ ಆಗಿ ನಾಷ್ಟ ಅದು ಮಾಡಿ ಮತ್ತು 3 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು ರೀ. ಸೊ ಟೇಕ್ ಕೇರ್. ಸೊ ನಮ್ದು ಕಬ್ಬು ಕಡಿಯೋಕೆ ಬಂದಾರ ನೋಡ್ರಿ ಈಗ. ಇದನ್ನು ಇಷ್ಟು ಕಡ್ದಾರ ಈಗ. ಇದಾಗ ನನ್ನ ಮ್ಯಾಗಿನ ಕಡಿಯಾರ್ದಾರ, ಅದೇನು ಮ್ಯಾಗ ಹಾಕೊಂಡು ನೋಡ್ತೀರಿ ಆ ಪಟ್ಟಿ. ಓ ಈಗ ಕಡ್ದಾರ. ಈಗ ಟ್ಯಾಕ್ಟರ್ ಬರ ಐತಿ. ಟ್ಯಾಕ್ಟರ್ ಬಂದ ಕೂಡಲೇ ಈಗ ತುಂಬೋರ್ದಾರ ನೋಡ್ರಿ ಈಗ. ಸೊ ಅಡೆಲ್ಲ ಕಟ್ಟಿದಾರು. ಈಗ ಎಷ್ಟು ಕಡ್ದಾರ ಅಷ್ಟು ತುಂಬ್ತಾರತ್ತೆ ರೀ. ಉಳಿದ ನಾಳೆ ಕಡೆ ತುಂಬ್ತಾರತ್ತೆ. ಬರೀ ನೋಡೋಣ ಏನಾಯ್ತು ಅಂತ. ಹಿಂಗೈತೆ ನೋಡ್ರಿ ಕಬ್ಬ. 24-25 ಗಂಟೆ ಕಬ್ಬ ಆಗಿತ್ತು. ಏನು ನಾವು ಭಾಳ ವ್ಯವಸ್ಥೆ ಮಾಡಿಲ್ಲ. ಈ ಥರ ಐತೆಲ್ಲ ವ್ಯವಸ್ಥೆ ಮಾಡಿದ್ರೆ ಏನೋ ಚಲೋ ಬಂದಿರೋದು. ಅಲ್ಲಿ ಗವಾಳಿ ಕಡಿಯತ್ತಾರ ನೋಡ್ರಿ. ಗವಾಳಿಗೆ ಹೆಂಗದವ್ರು ಕಡಿಯತ್ತಾರ. ಇವ್ರು ನಮ್ಮ ಲೋಕಲ್ಗೆ ಹೆಂಗದವ್ರು ಅವರು. ಸೊ 90ನ್ಯಾಗ ಮತ್ತೆ ಕಂಟಿನ್ಯೂ ಮಾಡೋಣ ಸ್ಟೇಟ್ ವಿನಾಗ್ರಿ. ತುಂಬ ನೋಡಿ ರೆಡಿ ಮಾಡೋದಾರ ಈಗ. ಎಷ್ಟು ಲೋಕಲ್ ಹೋಗ್ತೀರಾ, ಎಷ್ಟು ಲೋಕಲ್ ತಾನಾಜಲ್ಲಿ ಊಟ ಮಾಡೋದ ಲಕ್ಷ್ಮಿ ಹೇದ ಸೊ ನೀನು ಕಬ್ಬೆಲ್ಲ ಕಡೆ ತುಂಬಿರ್ರಿ. ಆ ಪಟ್ಟಿ ಕಡಿಯತ್ತಾರ ತೋರಿಸ್ತೇನೆ ನಿಮಗೀಗ. ಸೊ ನಾ ಬಂದೆ ನೋಡ್ರಿ ನೀರು ಹಾಸಕ್ಕೆ ಗೋಧಿಗೆ. ಅವತ್ತು ನೋಡ್ರಿ ಗೋಧಿ ಈ ಥರ ಎಲ್ಲ ಆಗೈತಿ. ಪೂರ್ತಿ ಎಲ್ಲ ಈ ಥರ ಕಾಳು ಆಗತೈತಿ ನೋಡಿ, ಹಾಲುಗಳು ಆಗತೈತಿ. ಸೊ ಅಲ್ಲಿ ನಮ್ಮ ಕಬ್ಬ ತುಂಬತ್ತಾರೋ ನೋಡ್ಬೋದು ನೀವು. ಎಷ್ಟು ಕಾಣತೈತಿ ರೀ. ಆಯ್ತು ರೀ ಕಬ್ಬ ತುಂಬೋದೆಲ್ಲ.
ಸೊ ಗಾಯ್ಸ್ ನಾ ಬಂದೇನು ನೋಡ್ರಿ ಈಗ ಕಡ್ಲೆ ಕಸ ತೆಗಿಯಕ್ಕೆ. ಸೊ ಕಡ್ಲ್ಯಾಗ ಕಸ ಆಗೈತಿ, ಕಡ್ಲೆ ಒಳಗೆ ಕಡ್ಲೆ ಹಾಕಿದ್ದೇವ್ರಿ ಅದ ನೋಡ್ಬೋದು ನೀವು. ಸೊ ಈ ಥರ ಕುರ್ಪಿ ಆಡಿಸ್ಬೇಕಾಗೈತಿ.